ಶ್ರೀಗಣೇಶ ಶಾರದಾ ಗುರುಭ್ಯೋ ನಮಃ. ಸರ್ವಚೈತನ್ಯ ಸ್ವಯಂ ಜ್ಯೋತಿ ನಮಃ. ಸರ್ವಮನೋಪ್ರಜ್ಞಾ ವಿಶ್ವರೂಪ ದೇವತಾ ನಮಃ. ಸರ್ವಪ್ರಾಣಾತ್ಮ ದೇವತಾ ನಮಃ. ಹರಿ ಓಂ ನಮಃ ಶಿವಾಯ. ಸಮಸ್ತ ಕನ್ನಡ ಜ್ಯೋತಿಷ್ಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ನಿಮ್ಮ ಮುಂದಿನ ದಿನದ ಕಾರ್ಯಗಳಿಗೆ ನೆಮ್ಮದಿ ಜಯಕ್ಕಾಗಿ ಶುಭ ಹಾರೈಸುವ ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ ನಿಮ್ಮನ್ನು ಶೀಘ್ರ ಜಾಗೃತಗೊಳಿಸುತ್ತಾ ನಿಮ್ಮ ಕೆಲಸ ಕಾರ್ಯಗಳಿಗೆ ಚಂದ್ರ ಸಂಚರಿಸುವ ನಕ್ಷತ್ರ ಬಲವನ್ನು ತಿಳಿಸ್ತಾ ಇದ್ದೀನಿ. ಉತ್ತಮ ಆಲೋಚನೆಗಳಿಂದ ಸಿದ್ಧರಾಗಿ. ದಿನಾಂಕ 18 ಸೆಪ್ಟೆಂಬರ್ 2025 ಗುರುವಾರ. ಸೂರ್ಯ ಉದಯ ಕಾಲದಲ್ಲಿ ಚಂದ್ರಗ್ರಹ ಪುಷ್ಯ ನಕ್ಷತ್ರದಲ್ಲಿ ಸಂಚಾರ ಆಗಲಿದ್ದು, ಆನಂತರ ಅಂದರೆ 6:32 ಬೆಳಿಗ್ಗೆ ಆಶ್ಲೇಷ ನಕ್ಷತ್ರವನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ಆಶ್ಲೇಷ ನಕ್ಷತ್ರ ಪೂರ್ಣ ದಿನ ಇದ್ದು ನೆಕ್ಸ್ಟ್ ಡೇವರೆಗೂ ಚಂದ್ರ ಸಂಚಾರ ಆಶ್ಲೇಷ ನಕ್ಷತ್ರದಲ್ಲಿ ಇರಲಿದೆ. ಕೃಷ್ಣ ಪಕ್ಷದ ದ್ವಾದಶಿ ತಿಥಿ ಶಿವಯೋಗ ಕೌಲವಕರಣವಿದೆ. ದಿನದ ಬಲವನ್ನು ನಕ್ಷತ್ರವೇ ನೀಡುತ್ತದೆ. ಈ ದಿನ ನೀವು ಉತ್ತಮ ಆಲೋಚನೆಗಳಿಂದ ಮಾಡುವಂತಹ ಕೆಲಸ ಕಾರ್ಯಗಳ ಸಂತೋಷವೇ ನನ್ನ ಸಂತೋಷ. ಈ ದಿನ ಮನೋಕಾರಕ ಚಂದ್ರಗ್ರಹ ಸಂಚರಿಸುವ ಆಶ್ಲೇಷ ನಕ್ಷತ್ರದಲ್ಲಿ ಯಾವ ನಕ್ಷತ್ರದವರಿಗೆ ನಕ್ಷತ್ರ ಬಲ ಇರಲಿದೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ರೋಹಿಣಿ ನಕ್ಷತ್ರ, ಆರಿದ್ರ ನಕ್ಷತ್ರ, ಪುಷ್ಯ ನಕ್ಷತ್ರ, ಮಕ ನಕ್ಷತ್ರ, ಪುಬ್ಬ ನಕ್ಷತ್ರ, ಹಸ್ತ ನಕ್ಷತ್ರ, ಸ್ವಾತಿ ನಕ್ಷತ್ರ, ಅನುರಾಧ ನಕ್ಷತ್ರ, ಮೂಲ ನಕ್ಷತ್ರ, ಶ್ರವಣ ನಕ್ಷತ್ರ, ಶತಾಭಿಷ ನಕ್ಷತ್ರ, ಉತ್ತರ ಭಾದ್ರ ನಕ್ಷತ್ರ. ಈ ನಕ್ಷತ್ರಗಳಿಗೆ ನಕ್ಷತ್ರ ಬಲ ಇರಲಿದೆ. ಚಂದ್ರಗ್ರಹ ನಿಮ್ಮ ಮನಸ್ಸಿನ ಮೇಲೆ ಸಮಾಧಾನಕರವಾದಂತಹ ಪ್ರಭಾವ ಮತ್ತು ಸಂತೋಷಕರವಾದಂತಹ ಪ್ರಭಾವ ಮಾಡಲಿದ್ದು, ಈ ದಿನ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಮುಖ್ಯವಾಗಿ ನಿಮ್ಮ ಉದ್ಯೋಗದಲ್ಲಿ ಆಗ್ಬೋದು, ನಿಮ್ಮ ದಿನದ ಧನಾಭಿವೃದ್ಧಿಯಲ್ಲಿ ಆಗ್ಬೋದು, ವಿದ್ಯಾರ್ಥಿಗಳಿಗೆ ವಿದ್ಯಾ ಪ್ರಗತಿಯಲ್ಲಿ ಆಗ್ಬೋದು, ಉದ್ಯೋಗವನ್ನು ಹುಡುಕುವಂತಹ ನೀವು ಇಂಟರ್ವ್ಯೂ ಅಟೆಂಡ್ ಮಾಡುವವರಿಗೆ, ಜಾಬ್ಗಾಗಿ ಅನೇಕ ಚಿಂತನೆಗಳನ್ನು ಮಾಡುವವರಿಗೆ ಒಳ್ಳೆ ರಿಸಲ್ಟ್ ಸಿಗುವಂತೆ ಮತ್ತು ನಿಮ್ಮ ಉತ್ತಮ ಕಾರ್ಯಗಳ ಪ್ರಿಪ್ರೇಷನ್ಗಾಗಿ ಮತ್ತು ಈ ದಿನದ ಸಂತೋಷಕ್ಕಾಗಿ ಮಾತನಾಡುವಂತಹ ಮಾತಿನ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನು ಈ ದಿನ ನೀವು ತೆಗೆದುಕೊಂಡಿದ್ದರೆ ಒಳ್ಳೆ ಮಾತುಗಾರಿಕೆ, ಒಳ್ಳೆ ಮಾತಾಡುವಂತೆ ಈ ದಿನದ ಯೋಜನೆಗಳು ಏನೇ ಇದ್ದರೂ ಅವುಗಳನ್ನು ಬಹುಪಾಲು ಕಂಪ್ಲೀಟ್ ಮಾಡುವಂತೆ ಚಂದ್ರ ಪ್ರಭಾವ ಇರುತ್ತೆ. ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳಲ್ಲಿ ಸರಿಯಾದ ಆಲೋಚನೆಗಳನ್ನು ಮಾಡಿ ನೀವು ಮುಂದುವರಿಬಹುದು. ಇನ್ನುಳಿದಂತಹ ನಕ್ಷತ್ರದವರಿಗೆ ನಕ್ಷತ್ರ ಬಲ ಇರೋದಿಲ್ಲ. ನಿಮ್ಮ ಕೆಲಸ ಕಾರ್ಯಗಳಿಗೆ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ, ಮನಸ್ಸನ್ನು ಚುರುಕಾಗಿ ಇಟ್ಕೊಳ್ಬೇಕಾಗತ್ತೆ, ಸರಿಯಾದಂತಹ ಪ್ರಜ್ಞೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಅದಕ್ಕಾಗಿ ಬೆಳಗಿನ ಸಂದರ್ಭದಲ್ಲಿ ವಿಷ್ಣು ಅಷ್ಟೋತ್ತರವನ್ನು ನೀವು ಪಠನೆ ಮಾಡಿ ಮತ್ತು ಕೃಷ್ಣ ಮಂತ್ರವನ್ನು ಪಠನೆ ಮಾಡ್ಬೋದು. ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಪಠನೆ ಮಾಡ್ಬೋದು. ಸರಿಯಾದ ಆಲೋಚನೆಗಳಿಂದ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ. ಇನ್ನು ಕೆಲವು ನಕ್ಷತ್ರದವರಿಗೆ ಹೆಚ್ಚಿನ ಅಶುಭವನ್ನು ಚಂದ್ರ ನೀಡುತ್ತಾರೆ. ಅಂದರೆ ಕೃತಿಕಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 7ನೇ ನಕ್ಷತ್ರದಲ್ಲಿ ನೈದುನ ತಾರಾಬಲದಲ್ಲಿ ಚಂದ್ರ ಸಂಚಾರ ಅಶುಭ ಆಗುತ್ತೆ. ಅಂದರೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ನೀವು ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಸರಿಯಾದ ಪ್ರಜ್ಞೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಅದಕ್ಕೆ ಶಿವ ಮಂತ್ರವನ್ನು ಬೆಳಗಿನ ಸಂದರ್ಭದಲ್ಲಿ ಪಠನೆ ಮಾಡಿ ಮತ್ತು ಉತ್ತರ ನಕ್ಷತ್ರದವರು ನಿಮ್ಮ ಜನ್ಮ ನಕ್ಷತ್ರದಿಂದ 25ನೇ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಆಗುತ್ತೆ. ನೈದುನ ತಾರಾಬಲದಲ್ಲಿ ಚಂದ್ರ ಅಶುಭವನ್ನು ನೀಡುತ್ತಾರೆ. ಅದಕ್ಕಾಗಿ ಬೆಳಗಿನ ಸಂದರ್ಭದಲ್ಲಿ ಶಿವ ಮಂತ್ರವನ್ನು ಪಠನೆ ಮಾಡಿ ಮತ್ತು ಉತ್ತರಾಷಾಢ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 16ನೇ ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಚಂದ್ರನ ಅಶುಭ ಪ್ರಭಾವ ಇರುತ್ತೆ.
ಮನಸ್ಸು ಗೊಂದಲದಿಂದಿರುತ್ತೆ. ಅದಕ್ಕಾಗಿ ಬೆಳಗಿನ ಸಂದರ್ಭದಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನು ಪಠನೆ ಮಾಡಿ. ಕೃತಿಕಾ ನಕ್ಷತ್ರದವರು ಮತ್ತು ಉತ್ತರ ನಕ್ಷತ್ರ ಮತ್ತು ಉತ್ತರಾಷಾಢ ನಕ್ಷತ್ರ ಈ ಮೂರೂ ನಕ್ಷತ್ರದವರು ನೀವು ಓಂ ನಮಃ ಶಿವಾಯ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಒಳ್ಳೆ ಫಲಗಳು ಮತ್ತು ಸಾಧ್ಯವಾದರೆ ಎಳ್ಳು ಧಾನ್ಯವನ್ನು ದಾನ ನೀಡೋದ್ರಿಂದ ಈ ದೋಷಗಳು ಏನಿರುತ್ತೆ ಅವು ಪರಿಹಾರ ಆಗುತ್ತೆ. ಬರಬಹುದಾದಂತಹ ಕೆಟ್ಟ ಯಾವುದೇ ಒಂದು ಫಲಗಳಿದ್ದರೂ ಅವಾಯ್ಡ್ ಆಗುತ್ತೆ. ಅಷ್ಟಮದ ದೋಷ ಈ ದಿನ ಮೂಲ ನಕ್ಷತ್ರದವರಿಗೆ ಮತ್ತು ಪೂರ್ವಾಷಾಢ ನಕ್ಷತ್ರದವರಿಗೆ ಉತ್ತರಾಷಾಢ ನಕ್ಷತ್ರದವರಿಗೆ ಇರಲಿದೆ. ಅಂದರೆ ನಿಮ್ಮ ಜನ್ಮರಾಶಿಯಿಂದ ಚಂದ್ರಗ್ರಹ ಅಷ್ಟಮ ಕಟಕ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಅಷ್ಟಮ ದೋಷ ಉಂಟಾಗುತ್ತೆ. ಈ ದಿನದ ಕೆಲಸ ಕಾರ್ಯಗಳಲ್ಲಿ ನೀವು ಸರಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಇತರರೊಂದಿಗೆ ವ್ಯವಹರಿಸುವಾಗ ಎಚ್ಚರಿಕೆಯಿಂದ ಇರಬೇಕು. ಏಕೆಂದರೆ ಚಂದ್ರ ಪ್ರಭಾವ ಮನಸ್ಸು ಗೊಂದಲದಿಂದಿರುವಂತೆ ಮನಸ್ಸಿನಲ್ಲಿ ಅಶಾಂತಿ ಇದ್ದಾಗ ನಿಮ್ಮ ನಿರ್ಧಾರಗಳು ಸರಿ ಇರೋದಿಲ್ಲ. ಹಾಗಾಗಿ ಸರಿಯಾದ ಆಲೋಚನೆಗಳಿಂದ ಮನಸ್ಸನ್ನು ಶಾಂತವಾಗಿಟ್ಕೊಂಡು ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. 27 ನಕ್ಷತ್ರದವರೆಗೂ ಒಳ್ಳೆಯದೇ ಆಗುತ್ತೆ. ಒಳ್ಳೆ ಆಲೋಚನೆಗಳನ್ನು ಮಾಡಿ ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಶ್ರೀದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇಂದಿನ ನಿಮ್ಮ ಒಳ್ಳೆ ಆಲೋಚನೆಗಳಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.